ಬಹಳ ಸಂಪೂರ್ಣವಾಗಿ ಈ ಘಟನೆಯನ್ನ ಖಂಡಿಸ್ತೇನೆ ಮತ್ತು ಕುಲಂಕುಷವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು. ಈ ತರ ವಿಕೃತ ಮನಸ್ಸಿನ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ನಡೀತಿರುವುದು ನಾವು ನೋಡಿದ್ರೆ ಎಲ್ಲೋ ಇದಕ್ಕೆ ಕಡಿವಾಣ ಹಾಕ್ತಕ್ಕಂತ ಅವಶ್ಯಕತೆ ಇದೆ. ಕಾನೂನಿನಲ್ಲಿ ತಿದ್ದುಪಡಿ ತರುವ ಮೂಲಕ ಈ ವ್ಯವಸ್ಥೆಯನ್ನು ಶಕ್ತಿಯುತವಾಗಿ ಮಾಡತಕ್ಕಂತ ಇಂಥ ಅಪರಾಧಗಳಿಗೆ ಎಚ್ಚರಿಕೆನೂ ಆಗಬೇಕು ಮತ್ತು ಮಾಡುವಂತ ಮನಸ್ಸುಗಳು ಕೂಡ ಅಧೈರ್ಯಗೊಳಿಸ್ತಕ್ಕಂಥ ಪ್ರಯತ್ನ ಇವತ್ತು ಕಾನೂನಿನ ತಿದ್ದುಪಡಿ ಮೂಲಕ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ. ಸೂಕ್ತ ವೇದಿಕೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ಇಂಥ ಘಟನೆಗಳು ಮರುಕಳಿಸದಂತೆ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾಗ್ತದೆ ಅನ್ನೋದನ್ನ ತಮ್ಮ ಮೂಲಕ ಹೇಳಿ ಬಯಸ್ತೇನೆ. ನಾನು ಮೊನ್ನೆ ಈ ಘಟನೆ ಆದಂತ ಸಂದರ್ಭದಲ್ಲಿ ನೋಡಿದಾಗ ಅನ್ಯ ಕೋಮಿನ ಇದರಲ್ಲಿ ಭಾಗಿ ಇರುವುದರಿಂದ, ಚುನಾವಣೆಯನ್ನು ಹತ್ತಿರದಲ್ಲಿ ಇರುವುದರಿಂದ ಸಾವಿನ ಮೇಲೆ ರಾಜಕಾರಣ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದೀವಿ. ನನ್ನ ಮನವಿ ಇದೆ ಅವ್ರಿಗೆಲ್ಲರಿಗೂ ಕೂಡ, ನಾವೆಲ್ಲರೂ ಇದಕ್ಕೆ ಜವಾಬ್ದಾರಿಯುತವಾಗಿರ್ತೇವೆ. ಎಲ್ಲರಿಗಿಂತ ಮಿಗಿಲಾಗಿ ಮಾನವೀಯತೆ ಅನ್ನೋದನ್ನ ನಾವು ಅಂತರಾಳದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋ ಮೂಲಕ ಪ್ರದರ್ಶಿಸಬೇಕಾಗ್ತದೆ. ಕುಟುಂಬ ದುಃಖದಲ್ಲಿದೆ, ಕುಟುಂಬದ ಜೊತೆ ನಾವು ಶಕ್ತಿಯಾಗಿ ನಿಲ್ಬೇಕು, ಧೈರ್ಯ ಕೊಡಬೇಕು. ಅವ್ರ ಮನೆಯಲ್ಲಿ ಆದಂತ ಸಾವನ್ನ ಲಾಭಕ್ಕಾಗಿ ಅದನ್ನು ಉಪಯೋಗಿಸಬಾರದು ಅನ್ನುವಂತ ವಿನಂತಿಯನ್ನು ಕೂಡ ಅವರಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಹೇಳಿದರು ಅಂದ್ರೆ ಸಾಂತ್ವನ ಹೇಳೋ ವಿಚಾರ ಇರ್ಬೋದು ಅಥವಾ ಘಟನೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಡೋ ವಿಚಾರದಲ್ಲಿ ಇರ್ಬೋದು. ಇಲ್ಲ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಿಯಾಗಿ ಶಾಸಕರು ಅನೇಕ ಸಚಿವರು ಕೂಡ ಭೇಟಿಯಾಗುವ ಮೂಲಕ ಕುಟುಂಬದ ಸಾಂತ್ವನ ಹೇಳುವುದಾಗ್ಲಿ, ಕುಟುಂಬದ ಜೊತೆ ನಿಲ್ತೇವೆ ಅಂತಕ್ಕಂಥ ಭರವಸೆ ಅಂತೂ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆ, ಗೃಹ ಸಚಿವರ ಹೇಳಿಕೆ ಅಲ್ಲ, ಈಗ ಸಿಎಂ ಹೇಳಿಕೆ ರಾಂಗ್ ಮೆಸೇಜ್ ಹೋಗ್ತಾ ಇರೋದು ಅಲ್ಲೇ ಮೇನ್. ಇಲ್ಲ ನೋಡಿ, ಸಿಎಂ ಯಾವ ಘಟನೆಯನ್ನು ಹೇಳಿದ್ದಾರೆ, ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿದ್ದಾರೆ. ಇದೇ ಘಟನೆ ಹಿಂಗಾಗಿದೆ ಅಂತ ಸಿಎಂ ಅವ್ರು ಹೇಳಿದ್ರ? ಸಿಎಂ ಅವ್ರು ಹೇಳ್ತಕ್ಕಂಥದ್ದು ಬಹಳ ಕ್ಲಿಯರ್ ಆಗಿದೆ. ಏನಂತ, ಯೂಶುವಲಿ ಯಾವಾಗಲೂ ಇಂಥ ಘಟನೆಗಳು ಏನೋ ವೈಯಕ್ತಿಕ ಕಾರಣದಿಂದ ಆಗಿರ್ತಾವ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದೇ ಘಟನೆ ಅಂತ ಅವ್ರು ಹೇಳಿದಾರ ಮುಂಚೆ? ಸ್ವಲ್ಪ ನೀವು ನೋಡಿ, ನಾನು ಬಹಳ ಕ್ಲೀನ್ ಆಗಿ ಅದು ವಿಡಿಯೋವನ್ನ ನೋಡಿದ್ದೀನಿ. ಆಮೇಲೆ ಪರ್ಸನಲ್ ಅಜೆಂಡಾ ಅಂತಂದ್ರೆ ಏನು? ಪರ್ಸನಲ್ ಅಂದ್ರೆ ಇಬ್ರು ಕುಟುಂಬದ ಇನ್ವಾಲ್ವ್ಮೆಂಟ್ ಅಥವಾ ಇಬ್ರು ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಅಂತೂ ಅಲ್ಲ. ಒನ್ ಸೈಡೆಡ್ ಇರ್ಬೋದು. ಒನ್ ಸೈಡೆಡ್ ಅವನಿಗೆ ಏನ್ ಬೇಕಾಗಿದ್ದು ಸಿಕ್ಕಿರಕ್ಕಿಲ್ಲ, ಅಥವಾ ಅವ್ನಿಗೆ ಏನಾದ್ರೂ ಗ್ರಜ್ ಇರ್ಬೋದು, ಕ್ರಶ್ ಇರ್ಬೋದು. ಅದನ್ನ ಸಿಗದೇ ಇದ್ದಿದ್ದಕ್ಕೆ ಮಾಡಿದಾಗ ಇಟ್ ಈಸ್ ಹಿಸ್ ಪರ್ಸನಲ್ ಅಜೆಂಡಾ. ಸೊ ಅವನ ವೈಯಕ್ತಿಕ ಅಜೆಂಡಾನು ಕೂಡ ವೈಯಕ್ತಿಕನ ಅನ್ಬೇಕಾಗ್ತದಲ್ಲ. ವೈಯಕ್ತಿಕ ಅನ್ಬಿಟ್ರೆ ಪಾಪ ಸಂತ್ರಸ್ತ ಕುಟುಂಬಕ್ಕೆ ನಾವು ಅವಮಾನ ಮಾಡ್ದಂಗಲ್ಲ, ಅಥವಾ ಅವ್ರ ದುಃಖವನ್ನ ಇನ್ನ ಹೆಚ್ಚಿಸಗೊಳಿಸದಂತ ಅದಲ್ಲ. ನೀವು ಹೇಳ್ತೀರಿ ಇವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೌದು. ಇಂಟರ್ಪ್ರಿಟೇಷನ್ ಅಂತಂದ್ರೆ ಏನಾಗ್ತದೆ, ಪ್ರಯತ್ನ ನಿಮ್ ನಾಯಕರಿಂದ ಆಗ್ತಾ ಇಲ್ಲ ಅಲ್ಲ. ಈಗ ಯಾರದು ನಾವು ಪ್ರಶ್ನೆನೇ ಮಾಡಿಲ್ಲಲ್ಲ, ಮಾಧ್ಯಮದ ಮೂಲಕ ಪ್ರಶ್ನೆ ಮಾಡಿದ್ದನ್ನು ನೋಡಿದೀನಿ, ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ನಾನೀಗ ಅವ್ರ ಜೊತೆ ಕೂತಿದ್ದೆ 15 ನಿಮಿಷ, ಅವ್ರು ಯಾವ್ದು ಇದನ್ನ ಪ್ರಸ್ತಾಪ ಮಾಡ್ಲಿಲ್ಲ. ನಾವ್ ಅರ್ಥ ಮಾಡ್ಕೊಳ್ಬೇಕು ಯಾರು ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭ ಏನಿರ್ತದೆ.
ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವಾಗಲೂ ಇಂಥ ಘಟನೆಗಳು ವೈಯಕ್ತಿಕ ಕಾರಣಗಳಿಂದ ಆಗಿರ್ತವೆ. ಇದಕ್ಕೆ ಕೋಮುಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ರಾಜಕಾರಣ ಮಾಡಬಾರ್ದು ಅಂತಕ್ಕಂಥ ಒಂದು ಮಾತಿನ ಇದರಲ್ಲಿ ಅವ್ರು ಹೇಳಿದ್ದಾರೆ. ಆಮೇಲೆ ಪೊಲೀಸ್ ಎನ್ಕ್ವೈರಿ ಆಗ್ತಾ ಇದೆ, ಡೇ ಟು ಡೇ ಇನ್ಫಾರ್ಮೇಶನ್ಸ್ ಬರ್ತದೆ, ಡೇ ಟು ಡೇ ಅಪ್ಡೇಟ್ ಮಾಡ್ತಾರೆ. ಸೊ ಇವೆಲ್ಲಾನು ಕೂಡ ಬಹುಶಃ ಇಲಾಖೆ, ಮಾಧ್ಯಮ, ಜನಪ್ರತಿನಿಧಿಗಳು ಇವೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಏನ್ ಸತ್ಯಾಸತ್ಯತೆ ಇದೆ ಅದನ್ನ ಬಹಳ ಧೈರ್ಯದಿಂದ ಹೇಳಬೇಕಾಗ್ತದೆ. ಆಮೇಲೆ ಇಂಥ ಘಟನೆ ಮರಳಬಾರ್ದಂದ್ರೆ ನಾವು ಏನ್ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ನಮ್ಮದೇ ಆದಂತ ರೀತಿಯಲ್ಲಿ ನಾವು ಮಾರ್ಗದರ್ಶನ ಮಾಡಬೇಕಾಗ್ತದೆ. ಇಲಾಖೆಯವರು ಇಂಥ ಘಟನೆ ಆಗ್ಬಾರ್ದಂದ್ರೆ ಅವ್ರಿಗೇನ್ ಶಕ್ತಿ ಬೇಕು ಅನ್ನೋದು ಅವರು ಪ್ರಪೋಸಲ್ ಕೊಡ್ಬೇಕು. ಇದ್ರ ಮೇಲೆ ಮಾಧ್ಯಮದವರು ಬೆಳಕು ಚೆಲ್ಬೇಕಾಗ್ತದೆ. ಜನಪ್ರತಿನಿಧಿಗಳು ಕೂಡ ಹೌದು, ಮಾಧ್ಯಮದವ್ರು ಹೇಳುದು, ಇಲಾಖೆಯವ್ರು ಹೇಳುದು, ಇವೆರಡೂ ವ್ಯವಸ್ಥೆಯನ್ನ ನಾವು ಬಲಿಷ್ಠಗೊಳಿಸಬೇಕಾಗಿದ್ದಂತ ನಾವು ಕೂಡ ಆ ಮನಸ್ಸನ್ನ ಪ್ರದರ್ಶನ ಮಾಡಬೇಕಾಗ್ತದೆ. ಈಗ ವಿಪಕ್ಷಗಳ ಅಲಿಗೇಷನ್ ಪ್ರಮುಖರು ಭೇಟಿ ಕೊಟ್ಟಾಗ ಹೇಳೋದಾದ್ರೆ ಕಾಂಗ್ರೆಸ್ನ ತುಷ್ಟೀಕರಣದಿಂದಾಗಿ ಈ ರೀತಿಯ ಪ್ರಚೋದನೆಯ ಮನೋಭಾವನೆ ಹುಟ್ಕೊಳ್ತಾ ಇದೆ, ಕ್ರೈಮ್ ಮಾಡುವವರಿಗೆ ಪ್ರಚೋದನೆ ಸಿಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನೋಡ್ರಿ, ನಮ್ಮ ರಕ್ತದ ಪ್ರತಿ ಒಂದು ಕಣದಲ್ಲಿ ಬಸವ ತತ್ವಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಬಸವ ತತ್ವಗಳು ಇರೋರೆಲ್ಲ ಕಾಂಗ್ರೆಸ್ ಆಗಿರ್ತಾರ, ವಿಕೃತ ಮನಸ್ಥಿತಿ ಇದ್ದವರೆಲ್ಲ ಕಾಂಗ್ರೆಸ್ ಇಂದ ಹೊರಗಿರ್ತಾರ ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಯಾರ್ರೀ ಪ್ರೋತ್ಸಾಹ ಕೊಡ್ತಾರ, ಯಾರ್ರೀ ಇದನ್ನೆಲ್ಲ ಮಾಡಕ್ ಎನ್ಕರೇಜ್ ಮಾಡ್ತಾರ? ಕಾಂಗ್ರೆಸ್ ಬಿಡ್ರಿ, ಇವತ್ತು ಅಂಜುಮನ್ ಸಂಸ್ಥೆಯವರು ಯಾರ ಪರವಾಗಿ ನಿಂತಿದ್ದಾರೆ? ಆ ಹುಡುಗನ ಪರವಾಗಿ ನಿಂತಿದ್ದಾರೆ ಅಥವಾ ಹಿರೇಮಠ ಕುಟುಂಬದ ಪರವಾಗಿ ನಿಂತಿದ್ದಾರೆ? ಮುನ್ನೋಳಿ ಸೌದತ್ತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಯಾರ ಪರವಾಗಿ ನಿಂತರು? ಆ ಕುಟುಂಬನ ರಕ್ಷಣೆ ಕೊಡಕ್ ನಿಂತರು ಅಥವಾ ನೇಹಾ ಹಿರೇಮಠಿನ ಸಾವಿನ ಬಗ್ಗೆ ದುಃಖ ವ್ಯಕ್ತಪಡಿಸಿ ಅವರು ಕೂಡ ಇವ್ರ ಜೊತೆ ನಿಂತರು? ನಾನು ಹೇಳ್ತಿದ್ರು ಎಲ್ಲ ಮೌಲಿಗಳು ಬಂದು ಭೇಟಿ ಆಗ್ತಾ ಇದಾರೆ ಅಂತ ಹೇಳಿ. ನಮ್ಮನ್ ಕಟ್ಟಿ ಹಾಕೋಕಿನ ಇವತ್ತು ಈ ಪ್ರಕರಣ ಬಹಳ ತೀವ್ರವಾಗಿ ಒಳ್ಳೆ ಅಂತ್ಯ ಕಾಣ್ಬೇಕು. ಅವನಿಗೆ ಯಾರು ಮಾಡಿದಾನಲ್ಲ ಅವನಿಗೆ ಶಿಕ್ಷೆ ಬೇಗ ಆಗ್ಬೇಕು. ಮಾಡೋ ಅಂತವನಿಗೆ ನಾನು ಇದನ್ನ ಮಾಡಿದ್ರೆ ನನಗೆ ಉಳಿಸೋರು ಯಾರು ಇಲ್ಲ ಅಂತಕ್ಕಂಥ ಭಾವನೆ ಇವತ್ತಿನ ಕಾನೂನು ಅಡಿಯಲ್ಲಿ. ಕಾನೂನು ಬದಲಾದ್ಮೇಲೆ ಆ ವಿಚಾರ ಬೇರೆ. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಾನು ಮಾತನಾಡ್ಬೇಕಾದ್ರೆ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ, ಯಾರು ನ್ಯಾಯವಾದಿಗಳು ಅವನ ಪರವಾಗಿ ವಕಾಲತ್ ಹಾಕ್ಬಾರ್ದು. ಇಂಥ ಘಟನೆಗಳಿಗೆ ನಾವು ವಕಾಲತ್ ಹಾಕಲ್ಲ ಅಂತಕ್ಕಂಥ ಮಾಹಿತಿ ಹೋದ್ರೆ ನಾಳೆ ಮಾಡೋನ್ಗೂ ಹೆದರಿಕೆ ಬರ್ತೈತೆ, ನಾ ಮಾಡಿದೆ ಅಂದ್ರೆ ನನಗೆ ಉಳಿಸೋರು ಯಾರಿಲ್ಲ ಅಂತ ಹೇಳಿ. ಹೆಂಗ್ ವಿಳಂಬ ಆಗ್ತದೆ ಹಂಗ ನ್ಯಾಯವು ಕೂಡ ಸಿಗೋದ್ರಲ್ಲಿ ಸಂಶಯ ಬರ್ತದೆ. ಇವೆಲ್ಲಾನು ಕೂಡ ತಾವು ಪ್ರಚಾರ ಕೊಟ್ರೆ, ನ್ಯಾಯವಾದಿಗಳಿಗೆ ನಿಮ್ಮ ಧ್ವನಿನೂ ಕೈ ಜೋಡಿಸಿದ್ರೆ ಬಹುಶಃ ನ್ಯಾಯ ಆ ಸಹೋದರಿ ನೇಹಾ ಹಿರೇಮಠಿಗೆ ಆತ್ಮಕ್ಕೆ ಶಾಂತಿನೂ ಬೇಗ ಸಿಗ್ಬಹುದು ಅಂತ ನಾನು ಭಾವಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.